ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಯಾರ ಹತ್ರ ಮಾತಾಡ್ತಾ ಇದ್ದೀರಾ ನೀವು? ಅವರು ಜಾಜಿ ರೂಪದಲ್ಲಿರೋ ಅಮ್ಮನವರು. ನಮಸ್ಕಾರ ಮಾಡಿ ತ್ರಿಪುರ ಸುಂದರಿ ಅಮ್ಮನವ್ರಿಗೆ. ಅಪ್ಪ, ಸುಂದ್ರಮ್ಮ ನಿಮ್ಮ ಹತ್ರನೇ ಇರ್ಲಿ. ನಾನು ದಕ್ಷಿಣನಾಥ ಸ್ವಾಮಿಗೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಬರ್ತೀನಿ. ಬಾರೋ ಬಂಗಾರಿ. ನಾಮ ನಕ್ಷತ್ರ ಹೇಳಮ್ಮ. ಅಲ್ಲ, ಅದು ನೀನು ಗೋತ್ರ ಹೇಳಿದ್ರೆ ನಿನ್ನ ಹೆಸರಿನಲ್ಲಿ ಅರ್ಚನೆ ಮಾಡ್ಬೋದು. ನಾನು ನನ್ನ ಜೊತೆ ಸುಂದ್ರಮ್ಮನ್ ತಂದಿದ್ದೀನಿ. ಅದನ್ನ ದಕ್ಷಿಣನಾಥನ ಹತ್ರ ಇಟ್ಟು ಪೂಜೆ ಮಾಡಿಸ್ಬೇಕಿತ್ತು. ಯಾರಮ್ಮ ಅದು ಸುಂದ್ರಮ್ಮ? ಮನುಷ್ಯರನ್ನ ದೇವ್ರ ಹತ್ರ ಕೂರಿಸಿ ಪೂಜೆ ಮಾಡ್ತಾರ? ಹುಚ್ಚಿನ ನೀನು? ಅರ್ಚಕ್ರೆ, ಸುಂದ್ರಮ್ಮ ಅಂದ್ರೆ ನಿಮ್ಮ ಪಾಲಿಗೆ ಅದೊಂದು ವಿಗ್ರಹ ಅಷ್ಟೇ. ಸುಂದ್ರಮ್ಮ ಅಂದ್ರೆ ಪುರಾತನ ಕಾಲದ ಅಮ್ಮನವ್ರ ವಿಗ್ರಹ. ಅದು ಆ ಶಿವರುದ್ರಪ್ಪನವ್ರಿಗೆ ಮಾತ್ರ ತಲೆ ಕೆಟ್ಟಿದೆ ಅಂದ್ಕೊಂಡಿದ್ದೆ. ಜೊತೆಗೆ ಈ ಹುಡುಗಿಗೂ ತಲೆ ಕೆಟ್ಟಿದೆ ನೋಡು. ಶಿವಲಿಂಗವೇ ದೇವರು, ಅದ್ರ ಪಕ್ಕ ಇಟ್ಟು ಯಾರಾದರೂ ಪೂಜೆ ಮಾಡ್ತಾರೆ ನಮ್ಮ? ಬುದ್ಧಿಗಿದ್ದಿ ಇದೆಯೇನಮ್ಮ ನಿನಗೆ? ಈ ಮಾತನ್ನೇನಾದರೂ ಆ ರುದ್ರಪ್ಪ ಕನಕಾಂಬರಿ ದೇವಿ ಕೇಳಿಸ್ಕೊಂಡಿದ್ರೆ ನಿನ್ನಿಲ್ಲೇ ಭೂಗತ ಮಾಡಿಬಿಡ್ತಿದ್ರು. ಯಾಕೆ? ಅವ್ರು ಯಾಕೆ ನನ್ನನ್ನು ಭೂಗತ ಮಾಡ್ತಾರೆ? ನೀನು ಈ ಊರಿಗೆ ಹೊಸಬಳು. ನಿನಗೆ ಈ ಊರಿನ ಅನೇಕ ವಿಚಾರಗಳು ತಿಳಿದಿಲ್ಲ. ನನಗೂ ಯಾಕೆ ಅವರು ಅಮ್ಮನವ್ರ ವಿಗ್ರಹನ ಶಿವಲಿಂಗದ ಮೇಲಿಟ್ಟು ಪೂಜೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ಇಟ್ಕೋ. ಆದರೆ ಅವ್ರನ್ನ ಬಿಟ್ಟು ಬೇರೆ ಯಾರೂ ಹಾಗೆ ಮಾಡೋ ಆಗಿಲ್ಲ ನೋಡಮ್ಮ. ನಾನು ತುಂಬಾ ದೂರದಿಂದ ಬಂದಿದ್ದೀನಿ. ಮೇಷ್ಟ್ರಮ್ಮ ಹೇಳಿದ್ದಾರೆ ಸುಂದ್ರಮ್ಮನ್ನ ದಕ್ಷಿಣನಾಥನ ಸನ್ನಿಧಿಲಿಟ್ಟು ಪೂಜೆ ಮಾಡಿಸ್ಬೇಕು ಅಂತ. ನಿಮ್ಮ ಮೇಷ್ಟ್ರಮ್ಮ ಹೇಳಿದ್ರೆ ನಾನು ಕೇಳ್ಬಿಡ್ಬೇಕಾ? ಯಾರ ಮೇಷ್ಟ್ರಮ್ಮ? ಮೇಷ್ಟ್ರಮ್ಮ ಅಂದ್ರೆ ಸಾಕ್ಷಾತ್ ಅಮ್ಮನವರು. ಅವರು ಇವಳು ಕನ್ಸಲ್ ಬಂದು ಆ ವಿಗ್ರಹದ ವಿಶೇಷತೆಗಳನ್ನ ಹೇಳಿದ್ರಂತೆ. ಇಲ್ಲಿಗೆ ಹೋಗು, ಇಲ್ಲಿ ಅರ್ಚಕರಿರ್ತಾರೆ, ಅವ್ರಿಗೆ ಹೀಗೆ ಅಂತ ಹೇಳು, ಅವ್ರು ಪೂಜೆ ಮಾಡ್ತಾರೆ ಅಂತ ಹೇಳಿದ್ರಂತೆ. ಆಗ ಅವ್ರಿಗೂ ಅಷ್ಟೈಶ್ವರ್ಯಗಳು ಸಿಗಿಸುತ್ತೆ ಅಂತ ಹೇಳಿದ್ರಂತೆ. ಇವಳು ಆ ವಿಗ್ರಹನ ಸುಂದ್ರಮ್ಮ ಅಂದಂಗೆ ಆ ಮಹಾತಾಯಿನ ಮೇಷ್ಟ್ರಮ್ಮ ಅಂತಾಳೆ. ಹೌದಾ? ಹಾಗಾದ್ರೆ ತನ್ನಿ ಆ ವಿಗ್ರಹನ. ಅಲ್ಲಲ್ಲ, ಸುಂದ್ರಮ್ಮನವ್ರನ್ನ. ಆ ರುದ್ರಪ್ಪ ಕನಕಾಂಬರಿ ಬರೋದ್ರೊಳಗೆ ಪೂಜೆ ಮಾಡಿ ಮುಗಿಸ್ಬಿಡೋಣ. ಎಲ್ಲಿದ್ದಾರೆ ಸುಂದ್ರಮ್ಮನವರು? ಈಗಲೇ ತರ್ತೀವಿ, ಹೊರಗಡೆ ಇದ್ದಾರೆ. ಬಾರಿ ಜಜಿ. ಅಬ್ಬಾ, ಅರ್ಚಕರು ಒಪ್ಕೊಬಿಟ್ರು. ಇನ್ನು ನಮ್ಮ ಕೆಲಸ ಸುಲಭ ಆಗೋಯ್ತು. ಆದ್ರೂ ನೀನು ಸುಳ್ಳು ಹೇಳ್ಬಾರ್ದಾಗಿತ್ತು. ಏನ್ ಸುಳ್ಳೆ ನಾನು ಹೇಳಿದ್ದು? ಅಮ್ಮನವರು ನನ್ನ ಕನ್ಸಲ್ ಬಂದು ಹೇಳಿದ್ರು ಅಂತ. ಅಯ್ಯೋ, ನಾನೆಲ್ಲೇ ಸುಳ್ಳು ಹೇಳ್ದೆ? ಮೇಷ್ಟ್ರಮ್ಮ ನಿಜವಾಗಿ ಬಂದು ಹೇಳಿದ್ರು, ಕನ್ಸಲ್ ಬಂದು ಹೇಳ್ದಂಗೆ ಆಗುತ್ತೆ. ಅದು ಒಳ್ಳೆ ಕೆಲಸಕ್ಕೆ, ದೇವ್ರ ಕೆಲಸಕ್ಕೆ ನಾನು ಹಾಗೆ ಹೇಳಿದ್ದು. ಇದರಲ್ಲಿ ಯಾರಿಗೂ ತೊಂದರೆ ಇಲ್ಲ ಅಲ್ವಾ? ಯಾರಿಗೂ ತೊಂದರೆ ಆಗದಿರೋ ತರ ಸುಳ್ಳು ಹೇಳ್ಬೋದು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನಂತೆ. ಆಹಾ, ತುಂಬಾ ತಿಳ್ಕೊಂಡ್ ಬಿಟ್ಟಿದ್ಯಲ್ಲೋ ಬುದ್ಧಿವಂತ ದಡ್ಡ ಶಿಖಾಮಣಿ. ಈಗ ಅವ್ರಿಗೆ ಅಷ್ಟೈಶ್ವರ್ಯ ಸಿಗುತ್ತೆ ಅಂದ್ಯಲ್ಲ, ಪಾಪ ಅವ್ರು ಅದನ್ನೇ ನಂಬ್ಕೊಂಡಿರ್ತಾರೆ. ಸುಂದ್ರಮ್ಮನ್ ಪೂಜೆ ಆದ್ಮೇಲೆ ಅದು ಅವ್ರಿಗೆ ಸಿಗದೆ ಇದ್ರೆ ಆಗ ದೇವ್ರದೇ ತಪ್ಪಾಗುತ್ತೆ. ದೇವ್ರ ಎದುರುಗಡೆನೆ ಹೇಳಿದ್ದು, ದೇವ್ರಿಗೋಸ್ಕರನೇ ಹೇಳಿದ್ದು. ದೇವ್ರೇ ನಡ್ಸ್ಕೊಡ್ಬೇಕು ನಾನು ಹೇಳಿದ್ದನ್ನ, ಇಲ್ಲಾಂದ್ರೆ ದೇವ್ರದೇ ತಪ್ಪಾಗುತ್ತೆ. ನೀನು ನಿನ್ ದೇವ್ರ ವಾದನೋ, ಆ ದೇವ್ರಿಗೆ ಪ್ರೀತಿ ಆಗ್ಬೇಕು. ಏನಾದ್ರೂ ಆಗ್ಲಿ, ನಾವು ಬಂದ್ ಕೆಲಸ ಆಗ್ತಿದ್ಯಲ್ಲ ಅದೇ ಸಂತೋಷ ನನ್ಗೆ. ನನಗೂ ಅಷ್ಟೇ ಕಣೋ. ಸುಂದ್ರಮ್ಮನ್ಗೆ ಇದು 2ನೇ ಪೂಜೆ. ಮೊದಲನೇದು ನಮ್ಮೂರಿನ ಉತ್ಸವದಲ್ಲಾಯ್ತು. ಈಗ ದಕ್ಷಿಣನಾಥನ್ ಜೊತೆ. ನಡಿ, ಸುಂದ್ರಮ್ಮನ್ ಕರ್ಕೊಂಡ್ ಬರೋಣ.
ಶಬಾಷ್. ವಿಗ್ರಹ ಎಲ್ಲಿ ಅಂತ ನಾನು ಊರೂರು ಅಲಿತಾ ಇದ್ರೆ ನೀವಿಬ್ರು ಇಲ್ಲಿ ಬಂದು ಜಾಂಡ ಹೂಡಿ ಲಲ್ಲೆ ಹೊಡಿತಾ ಇದ್ದೀರಾ, ಕಂತ ಪುರಾಣ ಬಿಡ್ತಾ ಇದ್ದೀರಾ, 7 ಕೆರೆ ನೀರು ಕುಡ್ದಿರೋ ಈ ಇನ್ಸ್ಪೆಕ್ಟರ್ ಮಾರಿಗುಡಿಗೆ ಚಳ್ಳೆ ಹಣ್ಣು ತಿನ್ನಿಸ್ತೀರಾ, ಪೊಲೀಸ್ ಜೊತೆ ಜೂಟಾಟ ಆಡ್ತೀರಾ. ನಿಮ್ ದಮ್ಮಯ್ಯ ಅಂತೀನಿ ಸಾಹೇಬ್ರೆ, ಸುಂದ್ರಮ್ಮನ್ನ ದಕ್ಷಿಣನಾಥನ ಹತ್ರ ಇಟ್ಟು ಪೂಜೆ ಮಾಡಿಸ್ಬಿಡ್ತೀವಿ. ಇದೊಂದ್ ಸರ್ತಿ ನನ್ನ ಮಾತು ಕೇಳಿ, ಆಮೇಲಿಂದ ನೀವ್ ಹೇಳ್ದಂಗೆ ನಾವು ಕೇಳ್ತೀವಿ. ಅಲ್ಲಿ ನೋಡು ಚಂದ್ರ ಅಂತ ಅಮಾವಾಸ್ಯೆಯಲ್ಲಿ ಆಕಾಶ ತೋರ್ಸೋರ್ ನಿಮ್ಮನ್ನು ಒಂದು ಹೆಜ್ಜೆ ಮುಂದೆ ಹೋಗಕ್ ಬಿಟ್ರೆ ನನಗೆ ಯಾಮಾರಿಸಿ ಚಳ್ಳೆ ಹಣ್ಣು ತಿನ್ನಿಸ್ತೀರಾ, ಆಮೇಲೆ ನನಗೆ ಚಿಪ್ಪೆ ಗಟ್ಟಿ. ಇದುವರೆಗೂ ಅದೇ ತಾನು ನೀವು ಮಾಡಿದ್ದು. ದಯವಿಟ್ಟು ಸಾಹೇಬ್ರೆ, ಇವತ್ತೊಂದು ದಿವಸ ನಮ್ಮ ಮಾತನ್ನ ಕೇಳಿ, ಆಮೇಲೆ ನೀವು ಹೇಳ್ದಾಗ ನಾವು ಕೇಳ್ತೀವಿ. ಏಯ್, ನನ್ನನ್ನು ಏನೋ ಅನ್ಕೊಂಡಿದ್ದೆ ನೀನು. ಆಗಲಿ ಅದ್ಯಾವುದು ಸ್ಮಶಾನ ಹತ್ರ ಇರೋ ಕಾಳಿ ಗುಡಿಗೆ ಕಳಿಸ್ದೆ. ನಾನು ಸುಮ್ಮನೆ ಇರಬೇಕು ಅಂದರೆ ಈ ವಿಗ್ರಹ ನನಗೊಪ್ಸಿ. ಸಾಹೇಬ್ರೆ ದಯವಿಟ್ಟು ಸಾಹೇಬ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ, ಪೂಜೆ ಆಗೋಕೆ ಅವಕಾಶ ಮಾಡಿಕೊಡಿ. ನಾನು ಇಲ್ಲೇ ಇರ್ತೀನಿ, ಬೇಕಾದ್ರೆ ನಿನ್ನನ್ನು ಕೂಡ್ಸ್ಕೊಂಡು ನಾನು ಭಜನೆನ ಮಾಡಬೇಕು. ಕೈಗೆ ಸಿಕ್ಕಿರೋ ಬಂಗಾರ ಅಂದ್ಬಿಟ್ರೆ ಆಮೇಲೆ ನನಗೆ ಚಿಪ್ಪೆ ಗಟ್ಟಿ. ಸಾಹೇಬ್ರೆ ಸಾಹೇಬ್ರೆ ಏಯ್, ಯಾರು ನೀವೆಲ್ಲ? ನಾವ್ ಯಾರಾದ್ರೂ ನಿನಗೇನು? ಯಾಕೆ ಅಡ್ಡ ನಿಂತಿದ್ದೀರಾ? ನಿನ್ನ ಹತ್ರ ಇರೋ ವಿಗ್ರಹ ನಮಗ್ ಬೇಕು. ವಿಗ್ರಹ ಬೇಕಾ?
ಮಾಡ್ಬಿಟ್ಟೆ ನಾನು. ಸುಂದ್ರಮ್ಮನ್ ಯಾರ ಕೈಗಾದ್ರೂ ಕೊಟ್ಟಾಗೆಲ್ಲ ಯಾವಾಗ್ಲೂ ತೊಂದರೆ ಆಗಿದೆ. ಇಲ್ಲ ಯಾರಾದ್ರೂ ಬಂದು ಕಿತ್ಕೊಂಡು ಹೋಗ್ತಾರೆ, ಇಲ್ಲ ಇನ್ಯಾರೋ ಕತ್ಕೊಂಡು ಹೋಗ್ತಾರೆ. ಈಗ ಅಳ್ತಾ ಕೂರೋ ಸಮಯ ಅಲ್ಲ ಕಣೆ ಅಕ್ಕ. ಮುಂದೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ದಯವಿಟ್ಟು ಕಣೆ, ದುಃಖ ಪಡಬೇಡ್ವೆ. ಅಪ್ಪನ ಕೈಗೆ ನಾನು ಸುಂದ್ರಮ್ಮನ್ ಕೊಡ್ಲೇಬಾರ್ದಾಗಿತ್ತು, ನನ್ನ ಹತ್ರನೇ ಇಟ್ಕೋಬೇಕಿತ್ತು. ಹಾಗೆ ತಗೊಂಡು ಹೋಗಿ ಪೂಜೆ ಮಾಡಿಸಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಈಗ ಸುಂದ್ರಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ, ಅದಕ್ಕೆ ನನ್ನಿಂದ ತಪ್ಪಿಸ್ಕೊಂಡಿದ್ದಾಳೆ. ಈಗೇನ್ ಮಾಡೋದು? ಅಲ್ಲ, ಮಾರಿಗುಡಿಗೆ ಯಾಕೆ ಬೇಕು ಆ ವಿಗ್ರಹ? ಇದ್ರಲ್ಲೇನೋ ಗುಟ್ಟಿದೆ. ಆ ವಿಗ್ರಹ ತಗೊಂಡೋಗಿ ಆ ಮಾರಿಗುಡಿ ಏನ್ ಮಾಡ್ತಾನೆ ಅಂತ. ಮಂಜ, ಹೋಗ ವಿಗ್ರಹ ತಗೊಂಬರೋ. ಎಲ್ಲ ಓಡ್ರು. ಏನ್ ನಡೀತಿದೆ ಅರ್ಥನೇ ಆಗ್ತಿಲ್ವಲ್ಲ. ಜಗ್ಗಿ ಪಂಚಾಕ್ಷರಿ ಈ ವಿಗ್ರಹ ಕೋಟಿ ಬೆಲೆ ಬಾಳುತ್ತೆ ಅಂತ ಜಾಜಿ ಹಿಂದೆ ಬಿದ್ದಿದ್ರು. ಒಂದೆರಡು ಸರ್ತಿ ಕಿತ್ಕೊಂಡು ಹೋಗಿದ್ರು. ಈ ಕೋಟಿ ಬೆಲೆ ಬಾಳೋ ವಿಷಯ ಮಾರಿಗುಡಿಗೂ ಗೊತ್ತಾಗಿರ್ಬೇಕು, ಅದಕ್ಕೇನೆ ನಮ್ಮಿಂದ ಕಿತ್ಕೊಂಡು ಹೋಗಿದ್ದಾನೆ. ಅದಕ್ಕೆ ವಿಗ್ರಹ ಕೇಳ್ಕೊಂಡು ನಮ್ಮನೆಗೂ ಬಂದಿದ್ದ. ಈ ಪೂಜೆ ಒಂದಾಗೋಗಿದ್ರೆ ಸಂಕಲ್ಪ ಪೂರ್ಣ ಆಗಿರೋದು. ನೀನು ಹೇಳ್ದ ಹಾಗೆ ನನ್ನಿಂದಲೇ ತಪ್ಪಾಗಿ ಹೋಯ್ತೋ ಏನು. ಹೀಗೆ ಎಲ್ರೂ ಧೈರ್ಯ ಕೆಟ್ಟರೆ ಹೇಗಪ್ಪ? ಎಲ್ರೂ ಸ್ವಲ್ಪ ಸಮಾಧಾನದಿಂದ ಇರಿ. ಎಷ್ಟೇ ಸರ್ತಿ ವಿಗ್ರಹ ಕಳೆದೋದ್ರೂ ವಾಪಸ್ ನಮ್ಮ ಜಾಜಿಯಕ್ಕನ ಕೈಗೆ ಸಿಗ್ತಾ ಇದೆ. ಹೀಗೆ ಕೈಗಳು ದಾಟ್ತಾ ಇದೆ ಅಂದ್ರೆ ಏನರ್ಥ ಹೇಳಿ? ಆ ವಿಗ್ರಹದಲ್ಲೂ ಪವಾಡ ಇದೆ ಅಂತ. ಹೌದು, ಅದು ಇರಬಹುದು. ಇಷ್ಟೊಂದು ವರ್ಷ ನದಿಯಲ್ಲಿ ಮುಳುಗಿ ಮರೆಯಾಗಿದ್ದ ವಿಗ್ರಹ ಈಗ ಸಿಕ್ಕಿ ಇಷ್ಟೊಂದು ಆಟ ಆಡ್ಸ್ತಿದೆ ಅಂತಂದ್ರೆ ಏನೋ ಒಳಗುಟ್ಟಿರಬಹುದು. ವಿದ್ಯಾಶಂಕರ ಹೇಳ್ದಂಗೆ. ನಿಮಗೆಲ್ಲ ಕೈ ಮುಗಿದ್ ಕೇಳ್ಕೊಳ್ತೀನಿ, ದಯವಿಟ್ಟು ಸುಂದ್ರಮ್ಮನ್ನ ವಿಗ್ರಹ ಅಂತ ಕರಿಬೇಡಿ. ತಾಯಿ, 8 ವರ್ಷಗಳಿಂದ ನೂರಾರು ವಿಗ್ರಹಗಳನ್ನು ಮಾಡಿಸ್ಬಿಟ್ಟೆ. ಯಾವುದೂ ಅಳವಡಿಕೆ ಆಗಲಿಲ್ಲ ಶಿವಲಿಂಗದ ನೆತ್ತಿ ಮೇಲೆ. ಅಸಲಿ ಮೂರ್ತಿ ನೀನು ಇಲ್ಲೇ ಇದೆಯಲ್ಲಮ್ಮ. ಗುರುಗಳು ಹೇಳಿದರು, ಪುಣ್ಯದ ಹುಡುಗಿ ಒಬ್ಳು ನಿನ್ನನ್ನು ತರ್ತಾಳೆ ಅಂತ. ನೀನಾಗೆ ನಮ್ಮ ಮನೆಗೆ ಬಂದಿದ್ರು, ನಂಗೆ ತಿಳಿದೇ ಹೋಯಿತು. ನೀನು ಬಂದಿದ್ದು ಗೊತ್ತಾಗಿದ್ದಿದ್ರೆ ಬಂದ ಕೂಡಲೇ ಉತ್ಸವ ಮಾಡ್ತಿದ್ದೆ. ದಣಿ, ಕನಕಾಂಬರಿ ದೇವರಿಗೂ ವಿಷಯ ತಿಳಿಸೋಣವಾ? ಏಯ್, ನಾನು ಎಷ್ಟು ಹೇಳಿದ್ದೀನಿ ಅಷ್ಟು ಕೆಲಸ ಮಾಡಬೇಕು. ನೀನು ಹೆಚ್ಚಿಗೆ ತಲೆ ಉಪಯೋಗಿಸ್ಬೇಡ. ಹೇಳಿದ ಕೆಲಸ ಮಾಡೋದಕ್ಕಷ್ಟೇ ನಿನ್ಗೆ ಸಂಬಳ ಕೊಡೋದು. ಇಂಥ ವಿಗ್ರಹ ಸಿಕ್ಕಿದೆ ಅಂತ ಕನಕಾಂಬರಿಗೆ ಅಷ್ಟೇ ಅಲ್ಲ, ನಿನ್ನ ಹೆಂಡತಿ ಮಕ್ಳಿಗೂ ಹೇಳ್ಕೊಡ್ದು. ಈ ವಿಚಾರನ ಅವ್ರ ಎದುರುಗಡೆ ಪಿಸ್ಕೊಟ್ಟಿದ್ರು ನಿನ್ನನ್ನು ಸುಟ್ಟು ಬೂದಿ ಮಾಡಾಕ್ಬಿಡ್ತೀನಿ. ಇದು ಇವನೊಬ್ಬನಿಗೆ ಅನ್ವಯಿಸಿದ ಮಾತ್ರ ಅಲ್ಲ, ನಿಮ್ಮೆಲ್ರಿಗೂ ಅನ್ವಯಿಸುತ್ತೆ. ಗೊತ್ತಾಯ್ತಲ್ಲ? ಈ ವಿಷಯ ಏನಾದರೂ ಹೊರಗಡೆ ಬಿದ್ದರೆ ನಿಮ್ಗಳ ಹೆಣ ಬೀಳುತ್ತೆ. ಜೊತೆಗೆ ನಿಮ್ಮನ್ನು ನೆಚ್ಕೊಂಡಿರೋ
ಸಂಸಾರಗಳ ಹೆಣಗಳು ಉರುಳುತ್ತೆ. ಈಗಾಯ್ತು ನಿಮ್ಮ ಕೆಲಸ, ಎಲ್ಲಿಂದ ಹೊರಡೆ. ಒಳ್ಳೆ ಮಾತಲ್ಲಿ ನಿಜ ಹೇಳು ಜಾಜಿ. ಈ ಊರಲ್ಲಿ ನನ್ನಿಂದ ವಿಗ್ರಹ ಕಿತ್ಕೊಂಡು ಹೋದವ್ರು ಯಾರು? ಇಲ್ಲೂ ನಿನ್ನ ಜನಗಳನ್ನಿಟ್ಟಿದ್ಯಾ? ನಿನ್ನಿಂದ ವಿಗ್ರಹನ ತಗೊಂಡೋದ್ರೆ ನಿನ್ನ ಜನಗಳನ್ನ ಚೂ ಬಿಟ್ಟು ಮತ್ತೆ ವಾಪಸ್ ಕಿತ್ಕೊಂತ ವಿಗ್ರಹನ? ಹೇಳು, ಅವ್ರು ಯಾರು? ವಿಗ್ರಹ ಎಲ್ಲಿದೆ? ದಕ್ಷಿಣನಾಥನ ಆಣೆಗೂ ನನಗೆ ಗೊತ್ತಿಲ್ಲ. ನನಗೂ ಈ ಊರು ಹೊಸದು. ಜಗ್ಗಿ ಪಂಚಾಕ್ಷರಿಗೆ ಈ ವಿಗ್ರಹದ ಮೇಲೆ ಕಣ್ಣಿತ್ತು, ಅವ್ರ ಕಡೆಯವ್ರು ಕಿತ್ಕೊಂಡಿರ್ಬೋದು. ನನ್ನ ಮಕ್ಕಳು ಈ ಊರಿಗೆ ಕಾಲಿಟ್ಟಿಲ್ಲ. ಇಲ್ಲಿದ್ದಿದ್ರೆ ನನ್ನ ಕಣ್ಣು ಕಾಣಿಸ್ಕೋತಿದ್ರು. ನಿಮ್ಗೇನಾದ್ರು ಕಾಣಿಸಿದ್ರಾ? ಇಲ್ಲ, ಅವ್ರು ಯಾರು ಕಾಣಿಸಿಲ್ಲ. ಮತ್ತೆ ಈ ಕೆಲಸ ಅವ್ರದಲ್ಲ. ಅವ್ರು ಯಾರು ಅಂತ ನಿಮಗೆ ಗೊತ್ತಿದೆ. ಸುಮ್ಮನೆ ನಾಟಕ ಮಾಡಬೇಡಿ. ವಿಗ್ರಹ ಇಲ್ಲಿಗೆ ಬರಬೇಕು ಅಷ್ಟೇ, ಇಲ್ಲ ಅಂದ್ರೆ ನಿಮ್ಮಪ್ಪ ಉಡಿಸ್. ತಾಯಿ, ಹೊನ್ನಿದ್ದಿದ್ದು ಆಸೆನೇ ಬಿಟ್ಬಿಟ್ಟಿದ್ದೆ. ಕೊನೆಗೂ ದಾರಿ ತೋರಿಸೋದಕ್ಕೆ ನೀನೇ ಬಂದ್ಬಿಟ್ಟೆ. ಒಂದೇ ಒಂದು ಸುಳಿವಾದರೂ ಕೊಡಬಾರ್ದಾಗಿತ್ತ ನೀನು ನಮ್ಮ ಮನೆಗೆ ಬಂದಿದ್ದು. ಈಗಲಾದರೂ ಕರುಣೆ ತೋರಿಸ್ತೀಯಲ್ಲ, ನಾನೇ ಪುಣ್ಯವಂತ. ಇನ್ನೂ ನಾನು ನಿನ್ನ ಕಳ್ಕೊಳ್ಳೋದಿಲ್ಲ ತಾಯಿ. ಇಡೀ ಚಿನ್ನದ ನಿಧಿನ ನನಗೆ ದಕ್ಕಿಸ್ಕೋಬೇಕು ಅಂತ 2ನೇ ಸಲ ಸಿಕ್ಕಿದೆಯಾ? ನೀನು ನನ್ನ ಮನೇಲಿರೋ ವಿಚಾರ ಯಾರಿಗೂ ಗೊತ್ತಾಗಬಾರ್ದು. ಹುಣ್ಣಿಮೆ ದಿವಸ ಗುರುಗಳಿಗೆ ತಿಳಿಸಿ ಶಿವಲಿಂಗದ ನೆತ್ತಿ ಮೇಲಿಟ್ಟು ಪೂಜೆ ಮಾಡಿಸ್ತೀನಿ. ಗರುಡ ಮಂತ್ರನ ಹೇಳಿ ಸರ್ಪಗಾವನ್ನ ನಾನು ತೆಗಿತೀನಿ. ಬೀಗದ ಕೈ ಸಿಗದೇ ಇದ್ದರೆ ದೊಡ್ಡ ಸುತ್ತಿಗೆಲ್ಲಿ ಹೊಡೆಸಿ ತೆಗಿಸ್ತೀನಿ. ಆ ಕನಕಾಂಬರಿ ಸುಮ್ಮನೆ ಹೆದರ್ಸ್ತಾ ಇದ್ದಾಳೆ. ಬೀಗ ಹೊಡೆದ್ರೆ ದೇಗುಲನೇ ಬಿದ್ದೋಗುತ್ತೆ ಅಂತ. ಶತಮಾನಗಳಿಂದ ಭದ್ರವಾಗಿರೋ ಆ ದೇವಸ್ಥಾನ ಒಂದು ಬೀಗ ಹೊಡೆದ್ರೆ ಬಿದ್ದೋಗುತ್ತಾ? ಎಲ್ಲ ಟೊಂಗಿ. ಬೀಗದ ಕೈ ಅವಳ ಹತ್ರ ಇದೆ, ನಾನು ಅವಳ ಹತ್ರ ಸಹಾಯ ತಗೊಳ್ಳಿ ಅಂತ ಕತೆ ಹೊಡಿತಾಳೆ. ಅವಳಿಗೇನೋ ಹೆಚ್ಚು ಪಾಲು ಬೇಕಂತೆ. ನೀನು ಕರುಣೆ ತೋರಿಸಿರೋದು ನನಗೆ. ನಾನು ಯಾರಿಗೂ ಪಾಲು ಕೊಡೋದಿಲ್ಲ. ಅಮ್ಮ ತಾಯಿ, ನೀನು ನನ್ನ ಮೇಲೆ ಮಾತ್ರ ಕೃಪೆ ತೋರಬೇಕು. ಕೋಟಿ ಕೋಟಿ ಹರಿಯುತ್ತೆ ನನ್ನ ಮನೇಲಿ. ಶಿವಲಿಂಗದ ಸ್ವಾಮಿ ಮುಂದೆ ಚಿನ್ನದ ನಂದಿನೇ ತಂದು ನಿಲ್ಲಿಸ್ತೀನಿ. ನಿನಗೆ ಚಿನ್ನದ ರೇಖೆಯಲ್ಲಿ ಸೀರೆ ಮಾಡಿ ಉಡ್ತೀನಿ. ಕೃಪೆ ತೋರು ತಾಯಿ, ಕೃಪೆ ತೋರು. ಒಂದ್ಸಲ ನಾವು ವಿಗ್ರಹನ ಕಳ್ಕೊಂಡಿದ್ವಿ. ಆಗ ಈ ಊರಿನ ದೊಡ್ಡ ಮನುಷ್ಯ ಶಿವರುದ್ರಪ್ಪ ಅಂತ ಅವ್ರನ್ನ ಕೇಳ್ಕೊಂಡ್ವಿ. ಅವರೇ ಸಹಾಯ ಮಾಡಿ ತರಿಸ್ಕೊಟ್ಟಿದ್ರು. ಶಭಾಷ್, ಒಳ್ಳೆ ಕಥೆನೇ ಕಟ್ತೀಯ. ನನಗೂ ಈ ಊರು ಹೊಸ್ತು. ನಿನಗೆ ಯಾರೋ ರುದ್ರನೋ ಶಿವರುದ್ರನೋ ಗೊತ್ತಿದೆಯಲ್ಲ, ಅವನ ಹತ್ರನೇ ಹೋಗಿ ವಿಗ್ರಹನ ತಂದ್ಕೊಡು. ಆಗದ ಅವ್ರ ವಶದಲ್ಲಿ ಇದ್ದಿದ್ರಿಂದ ತರಿಸ್ಕೊಟ್ರು. ಈಗ ಸುಂದ್ರಮ್ಮನ್ ನಿಮ್ಮಿಂದ ಯಾರು ಕಿತ್ಕೊಂಡಿದ್ದಾರೆ ಅಂತ ಅವ್ರಿಗೆ ಹೇಗೆ ಗೊತ್ತಿರುತ್ತೆ? ಅವ್ರು ಹೇಗೆ ತರಿಸ್ಕೊಡೋದಕ್ಕೆ? ದೂಸರಾ ಮಾತ್ ಬೇಡ. ನೀನ್ ಹೇಗ್ ತರಿಸ್ತೀಯೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ರಾತ್ರಿ ಒಳಗಡೆ ನನಗೆ ವಿಗ್ರಹ ಬೇಕು. ಇಲ್ಲ ಅಂದ್ರೆ ನಿಮ್ಮ ಅಪ್ಪನ್ನ, ನಿನ್ ತಮ್ಮನ್ನ ಇದೇ ದೇವ್ರಿಗೆ ಬಲಿ ಕೊಟ್ಬಿಡ್ತೀನಿ.